ಇವಾಗ ಕ್ಲಾಸ್ ಯಾವ್ದು ತಗೋತಾ ಇದ್ದೀನಿ ಅಂದರೆ ವರ್ಕ್ಶಾಪ್ ಆ್ಯಂಡ್ ಕ್ಯಾಲ್ಕುಲೇಷನ್ನು ಸೆಕೆಂಡ್ ಇಯರ್ ಅವ್ರಿಗೆ. ಇಲ್ಲಿ ಯಾವ ಚಾಪ್ಟರ್ ಶುರು ಮಾಡ್ತಿದ್ದೀನಿ ಅಂದರೆ ನಾನು ಹೀಟ್ ಅನ್ನೋ ಚಾಪ್ಟರ್ನ ಶುರು ಮಾಡ್ತಿದ್ದೀನಿ. ನೋಡಿ, ಬೇಸಿಕ್ ಆಗಿ ನಿಮಗೆ ಫಸ್ಟು ಹೀಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಆ್ಯಕ್ಚುಲ್ ಆಗಿ ಚಾಪ್ಟರ್ ಹೆಸರೇನು ಅಂದರೆ ಟೆಂಪ್ರೇಚರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಂತ. ನೋಡಿ, ಟೆಂಪ್ರೇಚರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ನಿಮಗೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಫಸ್ಟು ಹೀಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಟೆಂಪ್ರೇಚರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಆ ಡಿಫ್ರೆನ್ಸ್ಗಳು ಗೊತ್ತಿರಬೇಕು ಹೀಟ್ಗೂ ಟೆಂಪ್ರೇಚರ್ಗೂ. ನೋಡಿ, ಫಸ್ಟು ಹೀಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ನೋಡಿ, ಹೀಟ್ ಅಂದ್ರೆ ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. Heat energy can be transferred in other form of energies. Heat flows from a hotter body to a colder body. ನೋಡಿ, ಇದರ ಅರ್ಥ ಏನು ಅಂದ್ರೆ heat is a form of energy. ನೋಡಿ, ಹೀಟ್ ಅನ್ನೋದು ಒಂದು ಫಾರ್ಮ್ ಆಫ್ ಎನರ್ಜಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಾನು ಕೈನ ಎರಡು ಕೈಗಳನ್ನ ನನಗೆ ರಫ್ ಮಾಡ್ಕೊತಿದ್ದೀನಿ ಅಂದಾಗ ಏನಾಗುತ್ತೆ, ಇಲ್ಲಿ ನಮಗೆ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ಯಾವ ಎನರ್ಜಿ ಅಂದ್ರೆ ನೋಡಿ, ರಬ್ ಮಾಡ್ಕೊತಾ ಇದ್ದೀನಿ ಅಂದಾಗ ಈ ರಬ್ಬಲ್ಲಿ ನಮ್ಗೆ ಏನ್ ಬರುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆಯ್ತಾ? ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಹೀಟ್ ಅನ್ನೋದು ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಹೀಟ್ ಅನ್ನೋದು ಒಂದು ತರದ ಎನರ್ಜಿ. ಆಯ್ತಾ? ಇಲ್ಲಿ ಏನಾಗುತ್ತೆ, ನಮ್ಗೆ ಶಾಖ ಉತ್ಪತ್ತಿ ಆಗುತ್ತೆ. ಅಂದ್ರೆ ಇಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಷ್ಟೇ. ಇದೊಂದು ಎನರ್ಜಿ. ಈ ಎನರ್ಜಿ ಏನ್ ಪ್ರೊಡ್ಯೂಸ್ ಮಾಡ್ತಿದೆ ಅಂದ್ರೆ ನಮ್ಗೆ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಾ ಇಷ್ಟು? ನೋಡಿ, ಫಸ್ಟ್ ನೀವು ಮೈನ್ ಆಗಿ ತಿಳ್ಕೊಬೇಕಾಗಿರೋದು ಹೀಟ್ ಅಂದ್ರೇನು, ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಅಂತ ತಿಳ್ಕೊಬೇಕು. ಅದಾದ್ಮೇಲೆ ನೋಡಿ, ಹೀಟ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಅದರ್ ಫಾರ್ಮ್ ಆಫ್ ಎನರ್ಜಿ. ನೋಡಿ, ಹೀಟ್ ಎನರ್ಜಿನ ನಾವು ಬೇರೆ ಬೇರೆ ತರ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡಿ. ಐರನ್ ಬಾಕ್ಸ್ ನ ಸುಮ್ಮನೆ ಸ್ವಿಚ್ ಹಾಕಿದ ತಕ್ಷಣ ಐರನ್ ಆಗೋಗುತ್ತಾ? ಆಗಲ್ಲ. ಐರನ್ ಬಾಕ್ಸ್ ನಾವು ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಫಸ್ಟ್ ಐರನ್ ಬಾಕ್ಸ್ ಹೀಟ್ ಆಗುತ್ತೆ. ಹೀಟ್ ಆದಾಗ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಬಟ್ಟೆಗಳ ಮೇಲೆ ಐರನ್ ಮಾಡ್ಬೋದು. ಅಂದ್ರೆ ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಹೀಟ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಅದರ್ ಫಾರ್ಮ್ ಆಫ್ ಎನರ್ಜಿ. ಹೀಟ್ ಎನರ್ಜಿನ ನಾವು ಯಾವ ತರ ಬೇಕೋ ಆ ತರ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೋಡಿ, ಇವಾಗ ಎಲ್ಲರೂ ಎಲೆಕ್ಟ್ರಿಕಲ್ ಕಿಟಲ್ ಯೂಸ್ ಮಾಡ್ತಾರೆ ಬಿಸಿನೀರು ಕಾಯಿಸ್ಕೊಳಕಲ್ವಾ. ಅಲ್ಲೂ ಅಷ್ಟೇ ಏನಾಗುತ್ತೆ, ನಾವು ಸ್ವಿಚ್ ಹಾಕಿದ ತಕ್ಷಣ ನೀರು ಏನಾಗುತ್ತೆ, ಇನ್ಸ್ಟೆಂಟ್ ಆಗಿ ಬಿಸಿ ಆಗುತ್ತೆ. ಅಂದ್ರೆ ಅಲ್ಲಿರೋಂಥ ಎಲೆಕ್ಟ್ರಿಕಲ್ ಎನರ್ಜಿನ ಅದೇನಾಗಿ ಕನ್ವರ್ಟ್ ಮಾಡ್ತಾ ಇದೆ, ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ನೋಡಿ, ಅದಾದ್ಮೇಲೆ ಹೀಟ್ ಫ್ಲೋಸ್ ಫ್ರಮ್ ಎ ಹಾಟರ್ ಬಾಡಿ ಟು ಎ ಕೋಲ್ಡರ್ ಬಾಡಿ. ನೋಡಿ, ಈ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್. ಹೀಟು ಎಲ್ಲಿಂದ ಎಲ್ಲಿಗೆ ಎನರ್ಜಿನ ಟ್ರಾನ್ಸ್ಫರ್ ಬೇಗ ಮಾಡುತ್ತೆ ಅಂದ್ರೆ ನೋಡಿ, ಹೀಟ್ ಫ್ಲೋಸ್ ಫ್ರಮ್ ಹಾಟರ್ ಬಾಡಿ ಟು ಎ ಕೋಲ್ಡರ್ ಬಾಡಿ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಹೀಟು ಹಾಟರ್ ಅಂದ್ರೆ ಬಿಸಿ ಇರೋ ಕಡೆಯಿಂದ ತಣ್ಣಗಿರೋ ಕಡೆಗೆ ಬೇಗ ಫ್ಲೋ ಆಗುತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನೀವು ನೀರು ಕಾಯಿಸ್ತಾ ಇರ್ತೀರಲ್ವಾ, ನೀರು ಕಾಯಿಸಿದಾಗ ನೀರ್ನ ಕಾಯಕ್ಕಿಡ್ತೀರಲ್ವಾ, ನೀವು ನೀರ್ನ ಮೇಲ್ಗಡೆ ಬೆರಳಾಗ್ದಾಗ ಬೆಚ್ಚಗಾಗಿರುತ್ತೆ. ಅದೇನು ಸ್ವಲ್ಪ ಕೆಳಗಡೆ ಬೆರಳಾಗ್ದಾಗ ಸ್ಟಾರ್ಟಿಂಗ್ ಟೈಮಲ್ಲಿ ಅವಾಗ ನೀರಿಂದ ತಣ್ಣಗಿರುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ ಹೀಟ್ ಏನಾಗುತ್ತೆ ಗೊತ್ತಾ, ಹೀಟು ಕೆಳಗಡೆ ನಾವು ಹೀಟ್ ಪ್ರೊಡ್ಯೂಸ್ ಮಾಡ್ತಿರ್ತೀವಲ್ವಾ, ಫಸ್ಟ್ ಏನಾಗುತ್ತೆ, ಆ ಕೆಳಗಡೆ ಬಿಸಿ ಇರುತ್ತೆ, ಅದೇನಾಗುತ್ತೆ ಡೈರೆಕ್ಟ್ ಆಗಿ ಮೇಲ್ಗಡೆಗೆ ಅಂದ್ರೆ ಹಾಟರ್ ರೀಜನ್ ಇಂದ ಕೋಲ್ಡರ್ ರೀಜನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ, ಹೀಟ್ ಫ್ಲೋಸ್ ಫ್ರಮ್ ಎ ಹಾಟರ್ ಬಾಡಿ ಟು ಎ ಕೋಲ್ಡರ್ ಬಾಡಿ. ಅರ್ಥ ಆಯ್ತಾ? ಹೀಟು ಹಾಟ್ ಬಾಡಿಯಿಂದ ಕೋಲ್ಡರ್ ಬಾಡಿಗೆ ಬೇಗ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ಇದನ್ನ ಅರ್ಥ ಆಗಕ್ಕೆ ನಿಮ್ಗೊಂದು ಸಣ್ಣ ಡಯಾಗ್ರಾಮ್ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕನ್ವರ್ಷನ್ ಆಫ್ ಎನರ್ಜಿ. ನೋಡಿ, ಕನ್ವರ್ಷನ್ ಆಫ್ ಎನರ್ಜಿ ಅಂದ್ರೆ ನೋಡಿ, ಕೇಳಿಸ್ಕೊಳ್ಳಿ. ನಾನು ಇವಾಗ ಬಿಸಿನೀರ್ ಪಾತ್ರದ ಎಕ್ಸಾಂಪಲ್ ಕೊಟ್ಟನಲ್ಲ, ಇದನ್ನೇ ಒಂದು ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಆಗಿ ಹೆಂಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಫ್ಲಾಸ್ಕ್ ಅಥವಾ ಒಂದು ಫರ್ನೆಸ್ ತಗೊಳ್ಳಿ, ಕೆಳಗಡೆಯಿಂದ ನೀವೇನ್ ಮಾಡಿ, ಹೀಟ್ ಮಾಡಿದಾಗ ಆ ಫರ್ನೆಸ್ ಮೇಲ್ಗಡೆ ಓಪನ್ ಇರ್ತದಲ್ಲ, ಅಲ್ಲಿ ಒಂದು ಪಿಸ್ಟನ್ ಹಾಕಿ. ಪಿಸ್ಟನ್ ಅಂದ್ರೆ ಅದೇನದು ಗೊತ್ತಾ? ಪಿಸ್ಟನ್ ಅಂದ್ರೆ ಈಗ ನಿಮ್ಗೆ ಕುಕ್ಕರ್ ಅಲ್ಲಿ ವಿಷಲ್ ಇರ್ತದಲ್ವಾ, ನೋಡಿ ಅದು ಒಂದು ಪಿಸ್ಟನ್ ತರನೇ ಎಕ್ಸಾಂಪಲ್. ಏನಾಗುತ್ತೆ, ನಿಮ್ಗೆ ಒಳಗಡೆ ಪ್ರೆಷರ್ ಜಾಸ್ತಿ ಆದ ತಕ್ಷಣ ಮೇಲ್ಗಡೆ ಕುಕ್ಕರ್ದು ವಿಷಲ್ ಏನಾಗುತ್ತೆ, ಮೇಲ್ಗಡೆ ಬಂದು ಆ ಒಳಗಡೆ ಇರೋಂತಹ ಈ ಪ್ರೆಷರ್ ಏನಿರುತ್ತೆ ಅದನ್ನ ಈಚೆಗೆ ರಿಲೀಸ್ ಮಾಡುತ್ತೆ. ಹಂಗೇನೆ ಇಲ್ಲೂ ನೋಡಿ, ಈ ಗ್ಲಾಸ್ದು ಒಂದು ಫರ್ನೆಸ್ ಅಥವಾ ಒಂದು ಬೀಕರ್ಗೆ ನೀವು ನೀರ್ ಹಾಕಿ ಕೆಳಗಡೆಯಿಂದ ಹೀಟ್ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ ಅಂದ್ರೆ ನೋಡಿ, ಹೀಟ್ ಜಾಸ್ತಿ ಆದಂಗ ಏನಾಗುತ್ತೆ, ನಿಮ್ಗೆ ಅದ್ರದ್ದು ಎವಾಪರೇಷನ್, ನೀರ್ದು ಎವಾಪರೇಷನ್ ಶುರು ಆಗುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ನೋಡಿ ಡೈರೆಕ್ಷನ್ ತೋರಿಸ್ತಿದ್ರಲ್ಲ, ಪಿಸ್ಟನ್ ಏನಾಗುತ್ತೆ, ಮೇಲ್ಗಡೆಗೆ ಮೂವ್ ಆಗಕ್ಕೆ ಶುರು ಆಗುತ್ತೆ. ಇದು ಏನಂದ್ರೆ ಮೆಕ್ಯಾನಿಕಲ್ ವರ್ಕ್. ಏನಾಯ್ತದ ಗೊತ್ತಾ, ಇಲ್ಲಿ ನಾವು ಬರೀ ನೀರ್ನ ಹೀಟ್ ಮಾಡ್ತೀವಿ ಅಷ್ಟೇ, ಏನು ಮಾಡ್ತಿಲ್ಲ. ಅಲ್ಲಿ ಏನಾಗುತ್ತೆ, ನೀರ್ದು ಬಿಸಿಗೆ ಅದ್ರದ್ದು ಎವಾಪರೇಷನ್ಗೆ ಏನಾಗುತ್ತೆ, ಪಿಸ್ಟನ್ ಮೇಲ್ಗಡೆ ಹೋಗಕ್ ಮೂವ್ ಆಗಕ್ಕೆ ಶುರು ಆಗುತ್ತೆ. ಇದನ್ನೇ ನಾನು ಈಸಿಯಾಗಿ ಎಕ್ಸಾಂಪಲ್ ಕೊಟ್ಟಿದ್ದೇನೆಂದ್ರೆ ಕುಕ್ಕರ್ ಮತ್ತೆ ಕುಕ್ಕರ್ ಅಲ್ಲಿರುವಂತ ಅದ್ರದ್ದು ವಿಷಲ್. ನೋಡಿ, ಒಳಗಡೆ ನಮ್ಗೆ ಪ್ರೆಷರ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ವಿಷಲ್ ನಮ್ಗೆ ಮೇಲ್ಗಡೆಗೆ ಬಂದು ಆ ಕುಕ್ಕರ್ ಒಳಗಡೆ ಇರೋ ಪ್ರೆಷರ್ ಏನಿರುತ್ತೆ ಅದನ್ನ ಈಚೆಗೆ ರಿಲೀಸ್ ಮಾಡುತ್ತೆ. ಅರ್ಥ ಆಯ್ತಾ ಇಷ್ಟು?
ನೋಡಿ. ಅದಾದ್ಮೇಲೆ ಯೂನಿಟ್ಸ್ ಆಫ್ ಹೀಟ್ ನೋಡಿ. ಯೂನಿಟ್ಸ್ ಆಫ್ ಹೀಟ್ ಅಂದ್ರೆ ಫಸ್ಟ್ ನಿಮ್ಗೆ ಕ್ಯಾಲರಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕ್ಯಾಲರಿ ಅಂದ್ರೆ ನೀವು ತಿನ್ನೋ ಫುಡ್ ಇಂದ ಹಿಡಿದು ನೀವು ಪ್ರತಿ ಒಂದ್ರಲ್ಲೂ ಕ್ಯಾಲರಿ ಇರುತ್ತೆ. ಇವಾಗ ನಾನು ನೋಡಿ, ಇಷ್ಟು ಕಿಲೋಮೀಟರ್ ನಡೆದೆ ಅಥವಾ ಇಷ್ಟು ದೂರ ನಾನು ನಡ್ಕೊಂಡು ಹೋದೆ, ಇಷ್ಟು ಕಿಲೋಮೀಟರ್ ಆಫ್ ಎನರ್ಜಿ, ಇಷ್ಟು ಕ್ಯಾಲರಿ ಆಫ್ ಎನರ್ಜಿ ಬರ್ನ್ ಆಯ್ತು. ನಾನು ಇಷ್ಟು ಕಿಲೋಮೀಟರ್ ನಡೆದೆ, ಇಷ್ಟು ಕ್ಯಾಲರಿ ಬರ್ನ್ ಆಯ್ತು. ಹಂಗಾರೆ ಕ್ಯಾಲರಿ ಅಂದ್ರೆ ಏನು? ಪ್ರತಿಯೊಂದು ನೀವು ತಿನ್ನೋದ್ರಿಂದ ಹಿಡಿದು ನೀವು ಮಾಡೋ ಕೆಲಸದಲ್ಲೂ ಕ್ಯಾಲರಿ ಇರುತ್ತೆ. ಹಂಗಾರೆ ಕ್ಯಾಲರಿ ಅಂದ್ರೆ ಏನು ನೋಡಿ. ಕ್ಯಾಲರಿ ಅಂದ್ರೆ ಇಷ್ಟೇ, ಇಟ್ ಈಸ್ ದಿ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದಿ ಟೆಂಪರೇಚರ್ ಆಫ್ 1 gram ಆಫ್ ವಾಟರ್ ಥ್ರೂ 1 degree Celsius. ನೋಡಿ, ಕ್ಯಾಲರಿ ಅಂದ್ರೆ ಇಟ್ ಈಸ್ ದಿ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದಿ ಟೆಂಪರೇಚರ್ ಆಫ್ 1 gram ಆಫ್ ವಾಟರ್. ಅಂದ್ರೆ ಇಲ್ಲಿ 1 gram ಆಫ್ ನೀರ್ನ ಕುದಿಸಕ್ಕೆ ನಾವು 1 degree ಅಷ್ಟು ಟೆಂಪರೇಚರ್ ನ ಯೂಸ್ ಮಾಡ್ತೀವಿ. ಇದನ್ನ ಏನಂತ ಕರಿತೀವಿ? ಕ್ಯಾಲೋರಿ ಅಂತ ಕರಿತೀವಿ. ನೋಡಿ, ಇಟ್ ಈಸ್ ದಿ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದಿ ಟೆಂಪರೇಚರ್ ಆಫ್ 1 gram ಆಫ್ ವಾಟರ್ ಥ್ರೂ 1 degree Celsius ಅಂತ ಕರಿತೀವಿ. ಅದಾದ್ಮೇಲೆ SI ಯೂನಿಟ್ ಆಫ್ ಹೀಟ್ ಈಸ್ ಜೌಲ್. ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಒನ್ ವರ್ಡ್ ಕ್ವಶನ್ಸ್ ನ ಎಕ್ಸಾಮ್ ಅಲ್ಲಿ ಜಾಸ್ತಿ ಒನ್ ವರ್ಡ್ ಕ್ವಶನ್ ಇರೋದ್ರಿಂದ SI ಯೂನಿಟ್ ಆಫ್ ಹೀಟ್ ಅಂದ್ರೆ ಏನು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಅದಕ್ಕೆ ಜೌಲ್ ಅಂತ ಕರೀತೀರಾ. ಅದಾದ್ಮೇಲೆ ಇನ್ನ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ ನೋಡಿ, 1 ಕ್ಯಾಲರಿ ಅಂದ್ರೆ ಎಷ್ಟು ಜೌಲ್ ಅಂದ್ರೆ 1 ಕ್ಯಾಲರಿ ಅಂದ್ರೆ 4.186 ಜೌಲ್. 1 ಕ್ಯಾಲರಿ ಅಂದ್ರೆ ಎಷ್ಟು? 4.186 ಜೌಲ್ ಅಂತ ಕರಿತೀವಿ. ಅದಾದ್ಮೇಲೆ ಎಫೆಕ್ಟ್ಸ್ ಆಫ್ ಹೀಟ್. ಎಫೆಕ್ಟ್ಸ್ ಆಫ್ ಹೀಟ್, ಈಗ ಹೀಟ್ ಇಂದ ಏನೇನ್ ಚೇಂಜ್ ಆಗುತ್ತೆ, ಏನೇನ್ ಎಫೆಕ್ಟ್ ಆಗುತ್ತೆ ಅಂದ್ರೆ ನೋಡಿ, ಚೇಂಜ್ ಇನ್ ಟೆಂಪರೇಚರ್. ನೋಡಿ, ಇವಾಗ ನಾನು ಸುಮ್ಮನೆ ಒಂದು ನೀರು ಇಟ್ಟಿರ್ತೀನಿ ಆಯ್ತಾ. ಆ ನೀರ್ನ ನಾನು ಬಿಸಿ ಮಾಡ್ದಂಗೆ ಏನಾಗುತ್ತೆ, ಅದೀಗ ರೂಮ್ ಟೆಂಪರೇಚರ್ ಇಟ್ಟಿರ್ತೀನಿ ನೀರ್ನ ಆಯ್ತಾ. ಅದು ರೂಮ್ ಟೆಂಪರೇಚರ್ ತೋರಿಸ್ತಾ ಇರ್ತದೆ, ಒಂದು 22-23 ಡಿಗ್ರಿ ತೋರಿಸ್ತಾ ಇರ್ತದೆ ಅನ್ಕೊಳ್ಳಿ. ನಾನು ಹೀಟ್ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ, ಅದು ನಿಧಾನಕ್ಕೆ ರೈಸ್ ಆಗಿ ಬಾಯ್ಲಿಂಗ್ ಟೆಂಪರೇಚರ್ 100 ಡಿಗ್ರಿನ ರೀಚ್ ಆದಾದ್ಮೇಲೆ ಅದೇನಾಯ್ತದೆ, ಎವಾಪರೇಷನ್ ಆಗಕ್ಕೆ ಶುರು ಆಯ್ತದೆ. ಅದನ್ನೇ ಹೇಳ್ತಾನೆ ಚೇಂಜ್ ಇನ್ ಟೆಂಪರೇಚರ್. ನಾವು ಅಲ್ಲಿ ಒಂಚೂರು ನಾವು ಬಿಸಿ ಕೊಟ್ಟ ತಕ್ಷಣ ಏನಾಗುತ್ತೆ, ನಾರ್ಮಲ್ ರೂಮ್ ಟೆಂಪರೇಚರ್ ಇರೋದು ಸಹ ಟೆಂಪರೇಚರ್ ಚೇಂಜ್ ಆಗುತ್ತೆ ಆಯ್ತಾ. ಅದಾದ್ಮೇಲೆ ಚೇಂಜ್ ಇನ್ ಸೈಜ್. ನೋಡಿ, ಹೀಟ್ ಆದಾಗ ಸರ್ ಹೀಟ್ಗೂ ಇದು ಸೈಜ್ಗೂ ಏನ್ ಡಿಫ್ರೆನ್ಸ್, ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ ನೋಡಿ, ನೀವು ಜನರಲ್ ಆಗಿ ಟ್ರೈನಲ್ಲಿ ಓಡಾಡೋರು ಅಬ್ಸರ್ವ್ ಮಾಡಿರ್ತೀರ. ಏನ್ ಮಾಡಿರ್ತೀರ ಗೊತ್ತಾ, ಸಮ್ಮರ್ ಟೈಮಲ್ಲಿ ನಿಮ್ಗೆ ಟ್ರೈನ್ಗಳ ಮೂವ್ಮೆಂಟ್ ನಿಧಾನ ಇರ್ತದೆ. ಏನಕ್ಕೆ ಅಂದ್ರೆ ಆ ಕಡೆ ಈ ಕಡೆ ನಿಮ್ಗೆ ಅಡಿಗಳು ಹಾಕಿರ್ತಾರಲ್ಲ, ಅದು ಕಬ್ಬಿಣದಲ್ಲಿ ಹಾಕಿರ್ತಾರೆ ಆಯ್ತಾ. ಐರನ್ ಅಲ್ಲಿ ಹಾಕಿದ್ದಾಗ ಏನಾಗುತ್ತೆ, ಬಿಸಿಲಿಗೆ ಹೀಟ್ ಆದಾಗ ಅದು ಎಕ್ಸ್ಪ್ಯಾಂಡ್ ಆಗಿರ್ತದೆ ಆಯ್ತಾ. ಎಕ್ಸ್ಪ್ಯಾಂಡ್ ಆದಾಗ ನಿಮ್ಗೆ ಅದು ಮಧ್ಯ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಅಲ್ಲಿರೋಂಥ ಹುಕ್ಸ್ ಗಳು ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ನಿಮ್ಗೆ ಫ್ರಾಕ್ಚರ್ ಆಗಿರ್ತದೆ. ಫ್ರಾಕ್ಚರ್ ಅಂದ್ರೆ ಸೀಲ್ ಬಿಟ್ಕೊಂಡಾಗಿರುತ್ತೆ. ಸೊ ಹೀಟ್ ಇಂದ ಏನಾಗುತ್ತೆ, ಚೇಂಜ್ ಆ ಸೈಜ್ ಗಳಲ್ಲೂ ಚೇಂಜಸ್ ಆಗುತ್ತೆ. ಅರ್ಥ ಆಯ್ತಾ. ಅದಾದ್ಮೇಲೆ ಚೇಂಜ್ ಇನ್ ಸ್ಟೇಟ್. ನೋಡಿ, ಇವಾಗ ಒಂದು ಐಸ್ ತಗೊಳ್ಳಿ, ಐಸ್ ಕ್ಯೂಬ್ ನ ತಗೋಬಿಟ್ಟು ಸುಮ್ಮನೆ ನೀವು ರೂಮ್ ಟೆಂಪರೇಚರ್ ಇಟ್ಟರೆ ಏನಾಗುತ್ತೆ, ಸಾಲಿಡ್ ಆಗಿರೋಂಥ ಐಸ್ ಏನಾಗ್ಬಿಡುತ್ತೆ, ಕರಗಿ ಲಿಕ್ವಿಡ್ ಆಗೋಗುತ್ತೆ. ಅರ್ಥ ಆಯ್ತಾ. ಅದಾದ್ಮೇಲೆ ಚೇಂಜ್ ಇನ್ ಸ್ಟ್ರಕ್ಚರ್. ಈಗ ಅದೇ ಐಸ್ ಕ್ಯೂಬ್ ನಿಮ್ಗೆ ಒಂದು ಯಾವ ಶೇಪ್ ಅಲ್ಲಿ ಹಾಕಿರ್ತೀರ ಆ ಶೇಪ್ ಅಲ್ಲಿ ಇರುತ್ತೆ ಐಸ್ ಕ್ಯೂಬ್. ಅದೇನಾಗ್ಬಿಡುತ್ತೆ, ನೆಕ್ಸ್ಟ್ ನಿಮ್ಗೆ ಆ ಕ್ಯೂಬ್ ಕರಗ್ದಾಗ ಅಂದ್ರೆ ಅದ್ರದ್ದು ಶೇಪು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅಂತ. ನೋಡಿ, ನೆಕ್ಸ್ಟ್ ಚೇಂಜ್ ಇನ್ ಫಿಸಿಕಲ್ ಪ್ರಾಪರ್ಟಿ. ಚೇಂಜ್ ಇನ್ ಫಿಸಿಕಲ್ ಪ್ರಾಪರ್ಟಿ ಅಂದ್ರೇನು, ಈಗ ನೋಡಿ, ಇವಾಗ ನೀವು ಒಂದು ಕಬ್ಬಿಣದ ಪೀಸ್ ತಗೋತೀರಾ ಆಯ್ತಾ. ಆ ಕಬ್ಬಿಣದ ಪೀಸ್ ನ ನೀವು ಬೆಂಕಿಲಿ ಕಾಯಿಸ್ತಾ ಕಬ್ಬಿಣದ ಪೀಸು ಬ್ಲ್ಯಾಕ್ ಇದ್ದಿದ್ದು ಹೀಟ್ ಆಗ್ತಾ ಏನಾಗುತ್ತೆ, ನಿಮ್ಗೆ ಅದು ಯಾವ ಕಲರ್ ಆಗುತ್ತೆ, ನಿಮ್ಗೆ ಆರೆಂಜ್ ಕಲರ್ ಕನ್ವರ್ಟ್ ಆಗುತ್ತೆ. ಅಂದ್ರೆ ಅದು ಹೀಟ್ ಆದಂಗೆ ಕಲರು ಸಹ ಚೇಂಜ್ ಆಗ್ತಾ ಇರುತ್ತೆ. ನಾನು ನಿಮ್ಗೆ ಅವಾಗಲೇ ಹೇಳಿದೀನಿ ಒಂದು ಕ್ಲಾಸಲ್ಲಿ, ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಏನು, ವೆಯ್ಟು, ಕಲರು ಆಯ್ತಾ. ಇದನ್ನೆಲ್ಲ ನಾವು ಫಿಸಿಕಲ್ ಪ್ರಾಪರ್ಟಿ ಅಂತ ಕರಿತೀವಿ. ಹಂಗಾಗಿ ಚೇಂಜ್ ಇನ್ ಫಿಸಿಕಲ್ ಪ್ರಾಪರ್ಟಿನೂ ಆಗುತ್ತೆ ಯಾವ್ದ್ರಿಂದ, ಹೀಟ್ ಇಂದ. ಇದನ್ನೆಲ್ಲ ನಾವು ನೋಡಿ, ಟೆಂಪರೇಚರ್ ಚೇಂಜ್ ಆಗೋದು ಒಂದು ಎಫೆಕ್ಟೇ ಆಯ್ತಾ. ಅದಾದ್ಮೇಲೆ ನೋಡಿ, ಟೆಂಪರೇಚರ್ ಚೇಂಜ್ ಆದಾಗ ಫಾರೆಸ್ಟ್ ಗಳಲ್ಲೆಲ್ಲ ನೋಡಿ, ಬೇಸಿಗೆಗಾಲ ಶುರು ಆಯ್ತಾ ಇದ್ದಂಗೆ ನಮ್ಗೆ ಏನಾಗುತ್ತೆ, ಫಾರೆಸ್ಟ್ ಗಳಲ್ಲೆಲ್ಲ ಎಲೆ ಉದ್ರಕ್ ಶುರು ಆಗುತ್ತೆ. ಹಂಗೆ ಬಿಸಿಲು ಜಾಸ್ತಿ ಆದಾಗ ಏನಾಗುತ್ತೆ, ಆ ಎಲೆಗಳು ಬಿಸಿಗೆ ಅದು ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ, ಬೆಂಕಿ ಹಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಚೇಂಜ್ ಇನ್ ಸೈಜ್. ನೋಡಿ, ಯಾವುದೇ ಒಂದು ವಸ್ತುಗಳು ಅಷ್ಟೇ, ನಾವೀಗ ಈಗ ಯಾವುದೇ ವಸ್ತುಗಳನ್ನ ತಗೊಳ್ಳಿ, ಬಿಸಿಲಿಗೆ ಇಟ್ಟಾಗ ಅದು ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಎಷ್ಟೋ ಕನ್ಸ್ಟ್ರಕ್ಷನ್, ಈಗ ಎಷ್ಟೋ ಬ್ರಿಡ್ಜ್ಗಳು ಕಟ್ಟಿರ್ತಾರೆ ಆಯ್ತಾ. ಆ ಬ್ರಿಡ್ಜ್ಗಳಲ್ಲಿ ಹೀಟ್ಗೆ ಏನಾರ ಅದು ಎಕ್ಸ್ಪ್ಯಾಂಡ್ ಆಗ್ಬಿಟ್ಟಾಗ ಅದ್ರದ್ದು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಚೇಂಜ್ ಆಫ್ ಸ್ಟೇಟ್. ನೋಡಿ, ಇವಾಗ ನಾನು ಐಸ್ ಕ್ಯೂಬ್ ಕೊಟ್ಟೆ ಅಲ್ವಾ, ಸಾಲಿಡ್ ಇಂದ ಲಿಕ್ವಿಡ್ ಕನ್ವರ್ಟ್ ಆಗೋಗುತ್ತೆ. ಕೆಲವೊಂದ್ಸತಿ ಲಿಕ್ವಿಡ್ ಇದ್ದಿದ್ದು ಏನಾಗೋಗುತ್ತೆ, ಎವಾಪರೇಷನ್ ಆಗುತ್ತೆ ಆಯ್ತಾ. ಎವಾಪರೇಷನ್ ಆಗುತ್ತೆ. ಇದು ನೋಡಿ, ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ, ಹೀಟ್ ಇರೋದಕ್ಕೆ ನಮ್ಗೆ ಕರೆಕ್ಟಾಗಿ ಮಳೆಗಳು ಕರೆಕ್ಟಾಗಿ ಆಗ್ತಾ ಇರುತ್ತೆ. ಯಾಕಂದ್ರೆ ಸಮುದ್ರದ ನೀರು ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆದಾಗಲೇ ತಾನೇ ನಮ್ಗೆ ಮಳೆ ಬರೋದು. ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು.
ಅದಾದ್ಮೇಲೆ ನೋಡಿ ಚೇಂಜ್ ಇನ್ ಸ್ಟ್ರಕ್ಚರ್ ಆಗುತ್ತೆ. ಯಾವುದೇ ಒಂದು ಈಗ ರೈಲ್ವೆ ಬ್ರಿಡ್ಜ್ಗಳಿರ್ಬೋದು, ಈ ತರದೆಲ್ಲ ಅದ್ರಲ್ಲಿ ಏನ್ ಒರಿಜಿನಲ್ ಇರುತ್ತೆ, ಸೈಜ್ ಏನಿರುತ್ತೆ, ಡೈಮೆನ್ಷನ್ ಏನಿರುತ್ತೆ, ಅದು ಸಮ್ಮರ್ ಟೈಮಲ್ಲಿ ಚೇಂಜ್ ಆಗುತ್ತೆ. ಏನಕ್ಕೆ ಅಂದ್ರೆ ಹೀಟ್ ಜಾಸ್ತಿ ಇರ್ತದೆ, ಬಿಸಿಲು ಜಾಸ್ತಿ ಇರ್ತದೆ. ನೋಡಿ ಚೇಂಜ್ ಇನ್ ಫಿಸಿಕಲ್ ಪ್ರಾಪರ್ಟಿ, ಅದ್ರದ್ದು ಕಲರ್ ಇರ್ಬೋದು, ಆಯ್ತಾ, ಅದ್ರದ್ದು ನಿಮ್ಗೆ ಶೇಪ್ ಚೇಂಜ್ ಆಗೋ ಚಾನ್ಸಸ್ಗಳಿರ್ತದೆ. ಇಷ್ಟು ಅರ್ಥ ಆಯ್ತಾ? ಇಷ್ಟನ್ನು ನಾನು ಪಾರ್ಟ್ 1 ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ.